ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. 3 ಪ್ರಮುಖ ರಾಶಿಗಳಿಗೆ ಡಿಸೆಂಬರ್ 5ರವರೆಗೆ ಒಂದು ಅದ್ಭುತ ಮಳೆ. ಅದರಲ್ಲಿ ಮೊಟ್ಟ ಮೊದಲನೇ ಒಂದು ಕುಂಭದ್ರೋಣ ಮಳೆ ಅಂದರೆ ಮೇಷರಾಶಿ, ಮುಖ್ಯವಾಗಿ ಮೇಷ ಲಗ್ನ. ನೀವು ಮೇಷ ಲಗ್ನ ಸಂಜಾತರ ನಿಮ್ಮನ್ನು ನೋಡೋಣ ಈಗ ಯಾರು ಕಟ್ಟಿ ಹಾಕುತ್ತಾರೆ ಅಂತ. ಬ್ಯೂಟಿಫುಲ್ ಫೋರ್ಸ್. 11ನೇ ಮನೆ ರಾಹು ಕುಜನ ಸಾರದಲ್ಲಿ ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಿದೆ. ಭಾಗ್ಯಸ್ಥಾನದಲ್ಲಿ ಸುಖಾಧಿಪತಿ ಚಂದ್ರ, ಧನಾಧಿಪತಿ ಸಾರ ಸಪ್ತಮಾಧಿಪತಿ ಸಾರದಲ್ಲಿ, ಧನಸ್ಥಾನದಲ್ಲಿ ಕುಜ ಸೂರ್ಯನ ಒಂದು ಭಾವ. ಅಧಿಕಾರದಲ್ಲಿದ್ರಿ ಅಂದ್ರೆ ಮಾತ್ರ ದೊರೆ ಮಟ್ಟದ ಕೆಲಸ ಕಾರ್ಯ, ಆಡಳಿತಾತ್ಮಕ ನಿರ್ಧಾರ ಒಂದು ಮಾಡೋ ಹೆಜ್ಜೆಯಲ್ಲಿ ಇಟ್ಟಿದ್ದೀರಿ ಅಂದ್ರೆ ಮಾತ್ರ ನಿಮ್ಮನ್ನಿನ್ನು ಚಂಡ ಶಾಸನ ಕರೆಕ್ಟಾಗಿ ಬಳಸ್ಕೊಂಡ್ರೆ ನೀವು ದೇವನಾಮ ಪ್ರಿಯ. ಒಳ್ಳೆ ಚಪ್ಪರ್ ಪಾಡಿಕೆ ಅಲ್ಲ ಮಕ್ಕಳೇ, ಇದು ರಾಹು ಅದ್ ಬೇರೆ. ಅದು ಈ ಮಾಯಾ ನಿಜ ಆಗುತ್ತೆ ನಿಮಗೀಗ. ದೊಡ್ಡ ದೊಡ್ಡ ಕೆಲಸಗಳಿಗೆ ಹೆಜ್ಜೆ ಹಾಕ್ತೀರಿ. ದೊಡ್ಡ ಸಾಧಕರು, ದೊಡ್ಡ ಮಾತು, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ. ಅಲ್ಲಿ ನೋಡಿ ಸುಖದಲ್ಲಿ ಹೇಗೆ ಕೂತಿದೆ ರಾಹು ಮೂಮೆಂಟ್ ಆಗುವಾಗ. ಬುಧ 6ನೇ ಮನೆಯ ಬುಧ ವಕ್ರ ಆಗ್ಬಿಟ್ಟಿದ್ದಾನೆ, ನಿಮಗ್ ತೊಂದರೆ ಕೊಡೋನು. ಸೂರ್ಯ ನೋಡಿ ಎಲ್ಲಿ ಕುಳಿತಿದ್ದಾನೆ, ಪಂಚಮಾಧಿಪತಿ 3ನೇ ಮನೆಯಲ್ಲಿ ಕುಳಿತಿದ್ದಾನೆ. ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ಇದು. ಬ್ಯೂಟಿಫುಲ್. ನೆನ್ಸಿರ್ಲಾರ್ರಿ ಆ ಥರದೊಂದು ಭಾವ. ಸೂರ್ಯ ಆರುದ್ರ ನಕ್ಷತ್ರ, ಶುಕ್ರ ಬುಧನ ಸಾರ, ಆಶ್ಲೇಷ ನಕ್ಷತ್ರ ಭಾವ. ಶನಿ ನೋಡಿ 12ನೇ ಮನೆಯಲ್ಲಿ ಮಲಗ್ಬಿಟ್ಟಿದ್ದಾನೆ ಬುಧನ ಸಾರದಲ್ಲಿ. ಬುಧ ಸುಖದಲ್ಲಿ ವಕ್ರನಾಗಿ ಮಲಗ್ಬಿಟ್ಟಿದ್ದಾನೆ. ನಿಮಗೆ ತಲೆ ಕೆಡಿಸೋ ಬುಧ ಷಷ್ಠಾಧಿಪತಿ ಅಲ್ಲಿ ಕೂತು ಬಿಟ್ಟಿದ್ದಾನೆ. ಇನ್ನು ವಿಶೇಷವಾಗಿ ಗುರು ಅಲ್ಲೇ ಇದ್ದಾನೆ. ಗುರು ಪುಷ್ಯಾಮೃತ ಯೋಗ ಅನ್ನತಕ್ಕಂಥದ್ದು. ಕುಜ ಕೂಡ ಷಡ್ಬಲದಲ್ಲಿ ಯಾವ ರೀತಿ ದಿಗ್ಬಲನಾಗಿ ಕುಳಿತು ಬಿಟ್ಟಿದ್ದಾನೆ ಅಂದ್ರೆ ಅನ್ ಅನ್ಬಿಲೀವಬಲ್ ಪವರ್. ಸೂಪರ್. ತುಂಬಾ ಚೆನ್ನಾಗಿದೆ. ತುಂಬಾ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಭೂಮಿ ಮನೆ, ಆಳು ಕಾಳು, ವ್ಯವಸ್ಥೆ, ಸಂಸ್ಥೆ, ಸಂಸ್ಥಾನ ಇಂಥದ್ರಲ್ಲಿ ಏನಾದ್ರೂ ಹೆಜ್ಜೆ ಇಟ್ಟಿದ್ರಿ ಅಂದ್ರೆ ನೀವು ಅದ್ಭುತವಾದಂಥ ಸಕ್ಸಸ್ ಅನ್ನ ಪಡೆಯತಕ್ಕಂಥದ್ದಾಗುತ್ತದೆ. ಸೂಪರ್. ಆ ರಾಹುವಿನ ಒಂದು ಭಾವ ಅದನ್ನ ದಶಾಂಶಕ್ಕೂ ಕೂಡ ಜೋಡಿಸ್ಕೋತೇವೆ. ಮಾಡಬಾರದು ಮಾಡಿದರೆ, ಬುಧ ವಕ್ರ ಅಲ್ವಾ, ನಾನೊಬ್ಬನೇ ಬುದ್ಧಿವಂತ, ನನಗೆಲ್ಲ ಗೊತ್ತು, ನಾನು ಮಾಡಿದ್ ಸರಿ. ಖಂಡಿತ ಏನಾದ್ರೂ ಒಂದು ತಲೆನೋವುಗಳಿಗೂ ಕೂಡ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ತಂದೆ ಸಮಾನರಾದಂಥವರನ್ನ ಸ್ವಲ್ಪ ಗಮನ ಇಟ್ಟು ನೋಡಿಕೊಳ್ಳತಕ್ಕಂಥದ್ದು ಮಾಡಿ. ನಿಮ್ಮ ಜೊತೆಗಾರರಿಂದ ಸ್ವಲ್ಪ ನೋವು ತಿಂತೀರಿ. ಪಾಲುದಾರಿಕೆ, ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಸು, ಬಂಧುಗಳು ಇಂಥವ್ರಿಂದ ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅಲ್ಲೊಂದು ಪ್ರಭಾವ ಇರುತ್ತೆ. ಪಾಲುದಾರಿಕೆ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯಾಗಿರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಏಪ್ರಿಲ್ 10ರ ಒಳಗಡೆ ಒಂದು ನೀವು 100% ಹೇಳ್ತಾನೆ, ಒಂದು ಭೂಮಿ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಮನೆ ಮೇಲ್ ಮನೆ, ಬಾಡಿಗೆ ಮನೆಯಿಂದ ದೊಡ್ಡ ಬಾಡಿಗೆ ಮನೆ, ಇಲ್ಲ ಒಂದು ಲೀಸ್ ಮನೆಯಿಂದ ಒಂದು ಸ್ವಂತ ಮನೆ, ಈ ಥರದ್ದು ಹೋಗತಕ್ಕಂಥ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ದಟ್ ಇಸ್ ಆ ಒಂದು ಹೋರ ಕೂಡ ನೋಡ್ತೇವೆ ಮೇಷ ಲಗ್ನಕ್ಕೆ. ಫ್ಯಾಂಟಾಸ್ಟಿಕ್. ಪುಣ್ಯಕ್ಷೇತ್ರಗಳ ದರ್ಶನ, ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ, ಧರ್ಮ ಕ್ಷೇತ್ರಗಳ ಅಭಿವೃದ್ಧಿ ಎಲ್ಲ ಹೋಗಿ ಬರ್ತಕ್ಕಂಥದ್ದಾಗುತ್ತೆ. ಕೆಲವರಿಗೆ ಫಾರಿನ್ ಟ್ರಿಪ್ ಎಲ್ಲ ಹೋಗಿ ಬರ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು ಉಂಟು. ಮೈನಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಪವರ್ ಸೆಕ್ಟ್ರಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಅಗ್ರಿಕಲ್ಚರಿಸ್ಟ್ ಆಗಿದ್ದೀರಾ, ಲ್ಯಾಂಡ್ ಡೆವಲಪರ್ ಆಗಿದ್ದೀರಾ, ಈ ಒಂದು ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಮೆಟಲ್ಸ್ಗೆ ಸಂಬಂಧಪಟ್ಟಂಥದ್ದು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಜುಡಿಷಿಯಲ್ ಸಿಸ್ಟಮ್, ಒನ್ ಆಫ್ ದ ಪವರ್ಫುಲ್
ಸೆಗ್ಮೆಂಟ್. ಏಪ್ರಿಲ್ 10ರವರೆಗೂ, ಮುಖ್ಯವಾಗಿ ಡಿಸೆಂಬರ್ 5ವರೆಗೂ 11ನೇ ಮನೆ ರಾಹು ಕೊಡ್ಲೇಬೇಕು. ರಾಹು ಇರೋ ಮನೆಗೆ ಬಲ. ರಾಹು ಕೇತುಗೆ ಅದೊಂದು ಅದ್ಭುತ. ಇರುವ ಮನೆಗೆ ಬಲವಾಗ್ತಾನೆ. ಲಾಭದ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು ಅತ್ಯದ್ಭುತ. ರಾಹು ಒಂಟಿಯಾಗಿ ಕುತ್ಕೋಬೇಕು, ರೂಲ್ ಇದೆ. ಬೇರೆ ಯಾರ ಜೊತೆಲೂ ಕುತ್ಕೋಬಾರ್ದು. ಜಾತಕದಲ್ಲಿ ತಿಂದಾಕ್ತಾನೆ. ತಂದೆ ಜೊತೆ ಕುತ್ಕೊಂಡ್ರೆ ತಂದೆ ಪೆಟ್ಟು, ತಾಯಿ ಜೊತೆ ಕುತ್ಕೊಂಡ್ರೆ ತಾಯಿಗೆ ಪೆಟ್ಟು, ಒಡ ಹುಟ್ಟಿದವರ ಜೊತೆಲಿ ಕುತ್ಕೊಂಡ್ರೆ ಅವರ ಏಳಿಗೆ ಪೆಟ್ಟು. ಬುಧನ ಜೊತೆ ಕುಳಿತುಕೊಂಡ್ರೆ ವಿಪರೀತ. ಗುರುವಿನ ಜೊತೆ ಕುಳಿತುಕೊಂಡ್ರೆ ಗುರುಚಾಂಡಾಳ ದೋಷ. ಒಳ್ಳೆಯವನೇ ಕೆಟ್ಟವನಾಗ್ಬಿಟ್ಟ. ಈಗ ನೋಡಿ, ಅದೇ ನಡೆದಿರೋದಲ್ಲಿ ಧರ್ಮಕ್ಷೇತ್ರದಲ್ಲಿ ಈ ರೀತಿ ಏನೋ ಇದು ನಾವು ಹಾಗೆ ನಂಬಿದ ದೈವ. ಅದು ಒಂದು ರೂಲ್ ಇದೆ. ಮಹಮ್ಮದೀಯ ಧರ್ಮದಲ್ಲಿ ಒಂದು ರೂಲ್ ಇದೆ. ಕಿತ್ತುಕೊಂಡು ಅಲ್ಲೊಂದು ವ್ಯವಸ್ಥೆ, ದೈವ ಕ್ಷೇತ್ರ ಮಾಡಬಾರದು ಅಂತ. ಫಸ್ಟ್ ಆಫ್ ಆಲ್ ಅವರು ಕಿತ್ತುಕೊಂಡು ಕಟ್ಟಿರತಕ್ಕಂತ ಒಂದು ಕ್ಷೇತ್ರ ಅದು. ಅಲ್ಲಿ ಅವ್ರು ಕಿತ್ಕೊಂಡು ಕಟ್ಟಿದ್ರಲ್ಲ, ಅವ್ರು ಯಾರಾದ್ರೂ ನೆಮ್ಮದಿಯಾಗಿದ್ರ ನೋಡಿ. ಅವರ ಧರ್ಮದಲ್ಲಿ ಒಂದು ನಿಯಮ ಇದೆ. ಯಾರಾದ್ರೂ ದಾನವಾಗಿ ಕೊಟ್ಟಿದ್ದರೆ ಅದರಲ್ಲಿ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ವಾಟ್ ಎವರ್, ಇದು ನಾವು ಕೊಟ್ಟಿದ್ದೇವೆ, ತಗೊಳ್ಳಿ ಸರ್ ನೀವೇನಾದ್ರೂ ಒಂದು ಕಟ್ಟಿ ಅಂತ. ಅದು ತುಂಬಾ ದೊಡ್ಡ ಪುನರುಜ್ಜೀವನ ಆಗ್ಬಿಡುತ್ತೆ. ಇವತ್ತು ಆ ಮೆಕ್ಕಾ ಮದೀನಾ ಆಗಿರೋದು ಅದಕ್ಕೆ. ಧರ್ಮಬದ್ಧವಾಗಿ ಬಂದಿರತಕ್ಕಂಥ ಜಾಗ. ದಾನಂ ದೈವಂ ಅಂತ. ಕಿತ್ತುಕೊಂಡು ನಾನಲ್ಲಿ ಕ್ಷೇತ್ರ ನಿರ್ಮಿಸಬಾರದು. ಅದು ಅವರ ಧರ್ಮದಲ್ಲಿ ಅದು ತಪ್ಪು. ಅಲ್ಲಿ ಮಾಡಿಬಿಟ್ಟ ಆದವ್ರೆ. ಮಾಡದಾಗಿಂದಲೂ ಇದೆ ಸಮಸ್ಯೆ. ಅಲ್ಲಿಗೆ ಅವ್ರಿಗೂ ಒಲಿಲಿಲ್ಲ. ನನ್ನ ರಾಮರ ಕ್ಷೇತ್ರ ಅದು, ನನ್ನ ರಾಮ ಇದ್ದ ಕ್ಷೇತ್ರ ಅದು, ನನ್ನ ರಾಮಲಲ್ಲ ಇದ್ದ ಕ್ಷೇತ್ರ. ದಬ್ಬಿ ಕಿತ್ತು ನೆಮ್ಮದಿಯಾಗಿ ಆ ದೊರೆಗಳು ಇದ್ದಾರ ನೋಡಿ, ಹೋಯ್ತು. ನಮಗೂ ಅವ್ರಿಗೂ ಬೆಂಕಿ ಹಚ್ಚಿ ಹೊರಟೋಯ್ತು. ಈಗ ನಾವು ತಗೊಂಡು ನಾವು ಕಟ್ಟಿದ್ದೀವಿ, ಸಂಕಲ್ಪದಲ್ಲೇ ದೋಷ ಆಗ್ಬಿಡ್ತು. ನೀವು ಬರೆದಿಟ್ಕೊಳ್ಳಿ, ಇದು ನಿರಂತರ ನನ್ನ ರಾಮನ ಬಗ್ಗೆ, ನನ್ನ ಅಯೋಧ್ಯ ಕ್ಷೇತ್ರದ ಬಗ್ಗೆ. ರಾಮ ಬದುಕಿರುವಾಗಲೇ ನೆಮ್ಮದಿ ಆಗ್ಬಿಡ್ಲಿಲ್ಲಪ್ಪ ನನ್ನ ರಾಮಚಂದ್ರ ಪ್ರಭು. ನೋಡಿ, ಇದಕ್ಕೆ ಹೇಳೋದು, ನನ್ನ ರಾಮಯ್ಯ ಪಟ್ಟ. ಅದಕ್ಕೆ ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ರಾಮ ರಾಮ ರಾಮನಿಗೆ ಬಿಡ್ಲಿಲ್ಲಪ್ಪ ನನ್ನ ಅಯ್ಯ. ನಿಮಗ್ ಗೊತ್ತಿಲ್ಲ. ಅದಕ್ಕೆ ರಾಮರ ಒಂದು ಸರ್ಗವನ್ನ ಪಟ್ಟಾಭಿಷೇಕ ಸರ್ಗದಲ್ಲಿ ನಿಲ್ಲಿಸ್ತಾರೆ. ನಿಮಗೆ ಯಾರಿಗೂ ಗೊತ್ತಿಲ್ಲ, ತುಂಬಾ ತಿಳಿದವರು ಅಲ್ಲಿಗೆ ನಿಲ್ಲಿಸ್ತಾರೆ. ರಾಮ ಪಟ್ಟಾಭಿಷೇಕವಾಯಿತು. ಅದರ ನಂತರ ಪಟ್ಟ ಪಾಡಿದೆಯಲ್ಲ ನನ್ನ ಅಯ್ಯ, ಅಯ್ಯೋ, ಅದು ಮನುಷ್ಯರು ಯಾರು ಪಡಲಿಕ್ಕಾಗೋದಿಲ್ಲ. ನೋಡಿ, ರಾಮಾಯಣ ತೆಗೆದು ವಾಲ್ಮೀಕಿ ರಾಮಾಯಣ ಅಲ್ಲಿಗೆ ನಿಲ್ಲಿಸ್ತಾರೆ. ಆ ಒಂದು ಕೊನೆ ಭಾಗ ತುಂಬಾ ಜನ ಓದ್ಲಿಕ್ಕೂ ಹೋಗಲ್ಲ, ತಿಳ್ಕೊಳಕ್ಕೂ ಹೋಗಲ್ಲ. ಲವ ಕುಶ ಅಮ್ಮನವರ ಅಲ್ಲಿಗೆ ಹೋಗಿತ್ತು, ವಾಲ್ಮೀಕಿ ಆಶ್ರಮಕ್ಕೆ ಆ ಪಟ್ಟಪಾಡು. ಅಯ್ಯೋ, ಅವರು ಬದುಕಿರೋ ಅಷ್ಟು ದಿನ ನನ್ನ ರಾಮಯ್ಯ ಹೆಂಡತಿಯಿಂದ, ಮಕ್ಕಳಿಂದ, ಹೆತ್ತವರಿಂದ, ಮಿತ್ರನಿಂದ, ಬಂಧುವಿಂದ, ಯಾರಿಂದ ನೆಮ್ಮದಿ ನೋಡದ್ನಯ್ಯ. ಇವರು ಇವತ್ತು ಮಾಡಿಟ್ಟಿರ್ತಕ್ಕಂಥ ಇದರಲ್ಲಿ ಇಲ್ಲಿ ನೆಮ್ಮದಿ ಇರುತ್ತೇನಯ್ಯ. ನನ್ನ ರಾಮ ಅದೆಷ್ಟು ನೊಂದಿರ್ತಾನೆ. ತುಳಸಿದಾಸರು ಓಡಾಡಿದಂಥ ಜಾಗ ಏನು ಅಂತ ಹೇಳ್ತೀರಿ? ಇಲ್ಲಿ ಕೆಂಡ ಇಡುತ್ತೆ. ಎಲ್ಲಾ ಧರ್ಮದಲ್ಲೂ ಹಿಂಗ್ ಮಾಡಿಬಿಟ್ಟಿದ್ದಾರೆ ದೇವರ ಹೆಸರಲ್ಲಿ. ಇರ್ಲಿ ನೋಡಿ, ಅಂಥದ್ದು ಒಂದು ಏನಾದ್ರೂ ಅನ್ಯಾಯ ಅಧರ್ಮ ಮಾಡಿದ್ದರೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ದೈವ ಕೂಡ ಕಾಪಾಡಲಾರದು. ರಾಹು ಒಂಟಿಯೇ ಇರಬೇಕು, ನಿಜವೇ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತುವಿದ್ದಾನೆ, ನೆನಪಿಟ್ಟುಕೊಂಡೇ ಹೆಜ್ಜೆ ಹೇಳಿ. ನಾನು ಗೆಲ್ಲುತ್ತಿದ್ದೇನೆ ಅಂತ ಮನುಷ್ಯನಿಗೆ ಮತ್ತೇರಿ ಬಿಡ್ತು. ನಾನು ಅಂದವಾಗಿದ್ದೇನೆ, ನಾನು ಅದಕ್ಕೆ ಹೇಳ್ತಿರ್ತಾನೆ, ಅಂದ ಬೇಕಾ ಆನಂದ ಬೇಕಾ? ಏನೋಪ್ಪ
ಈ ಮಾಯೆ ನಮ್ಮನ್ನು ಕೂಡ ಕಟ್ಟ ಹಾಕುತ್ತೆ. ಇನ್ನೊಂದು ಸ್ವಲ್ಪ ಈ ಊಟಕ್ಕೆ ಕೂತಾಗ ಇನ್ನೊಂದು ಸ್ವಲ್ಪ ಒಂದು ಹೋಳಿಗೆ ಹಾಕು, ಇನ್ನೊಂದು ಸ್ವಲ್ಪ ತೊಕ್ಕ ಹಾಕು ಅನ್ನೋ ತರ ನಾವು. ಸೊ ಮೇಷ ಲಗ್ನದವರಿಗೆ ಈ ತರದೊಂದು ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ. ಅದೊಂದು ಎಚ್ಚರಿಕೆ. ಮಾಡಬಾರದ್ದು ಮಾಡಿದರೆ ಆಗಬಾರದ್ದಾಗುತ್ತೆ. ದೈವ ಕೂಡ ಕಾಪಾಡುವುದು. ಎಲ್ಲ ಕೊಟ್ಟುಬಿಟ್ಟು ಕಟ್ಟ ಕಡೆ ಕರ್ಕೊಂಡು ಹೋಗಿ ದಬ್ಬ ಹಾಕ್ಬಿಡುತ್ತೆ. ಅದೊಂದು ನೋಡ್ಕೊಳ್ಳಿ. ದೈವ ನಮಗೆ ಕೊಟ್ಟಿರೋ ಬಲ ಅತ್ಯದ್ಭುತ ಶಕ್ತಿ ಮೇಷ ಲಗ್ನದವರಿಗೆ. ನಿಜ ಹೇಳ್ತಾನೆ, ನೀವು ನೆನ್ಸಿರೋಲ್ಲ. ತುಂಬಾ ಮೇಷರಾಶಿಯವರೆಗೂ ಚೆನ್ನಾಗಿದೆ. ಒಂದು 60 to 70% ದಶಾಭುಕ್ತಿಗಳು ನೋಡ್ಕೊಳ್ಳಿ. ಆಯ್ತು, ನಿಮ್ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ, ರಾಹು ಯಾರ ಕಾಂಬಿನೇಷನ್ ಇದ್ದಾನೆ. ರಾಹು ಶುಕ್ರನ್ ಜೊತೆ ಸೇರ್ಬಿಟ್ಟು ವಿಪರೀತ ಆಸೆ ನನ್ನ ಇಂದಿರಮ್ಮ ಜಾತಕದಲ್ಲಿತ್ತು. ತುರ್ತು ಪರಿಸ್ಥಿತಿ ಆಗ್ಲೇ ಇರಿತು. ಅಧಿಕಾರ ನನಗೆ ಇರಬೇಕು ಅಂತ ತಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಬಿಟ್ರು ಅಂತ ಒಂದು ಮಾತು ಬಂದ್ಬಿಡುತ್ತೆ. ಆ ರಭಸದಲ್ಲಿ ಆ ತಾಯಿ ಏನೇನ್ ಕಳ್ಕೊಂತೋ ನಿಮಗ್ ಗೊತ್ತಿದೆ. ಇಂದಿರಮ್ಮ ಜಾತಕದಲ್ಲಿ ಶುಕ್ರ ರಾಹು ಸಂಭವ. ಬಿಲ್ ಗೇಟ್ಸ್ ಮೊನ್ನೆ ಒಪ್ಕೊಂಡಿದ್ದಾನೆ, ಹೌದು ನನಗೆ ಅಕ್ರಮ ಸಂಬಂಧಗಳು ಇತ್ತು. ವಿಪರೀತ ಲಾಲಸ, ಒಂದು ಅಧಿಕಾರ ಲಾಲಸ, ಇಲ್ಲವೇ ಈ ತರ ಇನ್ನೊಂದು ಕೋರಿಕೆಯ ಲಾಲಸ. ಶುಕ್ರನ್ ಜೊತೆ ಶನಿ ಜೊತೆ ಸೇರಿದ್ರೆ ಕರ್ಮಕ್ಕೆ ಭೀಭತ್ಸ ಈ ರೀತಿ ಆಗುತ್ತೆ ರಾಹು. ಅವುಗಳ ಬಗ್ಗೆ ಕೂಡ ನಾನು ತಿಳಿಸ್ತೇನೆ, ಆಯ್ತಾ. ಸೊ ಮೇಷಂ ಹಂಚಿ ಮಕ್ಕಳ ಪೂರ್ವ ಪುಣ್ಯಸ್ಥಾನದ ಕೇತು ನಿಮ್ಮಿಂದ ತುಂಬಾ ಒಳ್ಳೇದಾಗೋದಿದೆ. ಒಂದು ಗಿಡ ನೆಡಿ, ನೆರಳು ಕೊಡಿ, ಅನ್ನ ಕೊಡಿ, ಬದುಕು ಕೊಡಿ. ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋದಾಗ ಆದ್ರೂ ಇಂಥ ಕ್ಷೇತ್ರಗಳು ಹೇಳಿದ್ದೇನಲ್ವಾ, ರಾಜರಾಜೇಶ್ವರಿ, ಚಂಡಿಕಾ, ಕಾಳಿಕಾ, ದುರ್ಗಾ, ಇಂಥ ಒಂದು ಕ್ಷೇತ್ರಗಳು, ಅಮ್ಮನವರ ಕ್ಷೇತ್ರಗಳು, ನಾಗಬನಗಳು, ನಾಗದೇವತೆ, ಸುಬ್ರಹ್ಮಣ್ಯ, ಪಳನಿ ಮುರುಗನ್, ಅತ್ಯದ್ಭುತ ಕ್ಷೇತ್ರ. ರಾಹುವಿನ ಪ್ರಭಾವ, ನವಪಾಷಾಣದಿಂದ ಒಂದು ಸೃಷ್ಟಿಸಲ್ಪಟ್ಟಂತ ಅಪರೂಪದಲ್ಲೊಂದು ಅಪರೂಪ ವಿಗ್ರಹ. ಪ್ರಪಂಚದಲ್ಲಿ ಅತ್ಯಂತ ಸುಂದರಾತಿ ಸುಂದರ ಯುವರಾಜ, ನನ್ನ ದಳಪತಿ, ನನ್ನ ಸೇನಾಪತಿ, ನನ್ನ ಪರಮ ಸುಬ್ರಹ್ಮಣ್ಯ ಅಲ್ಲಿದೆ. ನಿಮ್ಗೆ ಆದಾಗ ನೀವು ಒಮ್ಮೆ ನೋಡಿ, ಅದೊಂದೊಂದು ಆನಂದ. ವೆಟ್ರಿವೇಲ್ ಮುರುಗನಕ್ಕೆ ಅರೋಗರ ಅಂತ ಹೇಳ್ತೇವೆ. ಸೊ ಅದಕ್ಕೆ ರಾಹು ಪ್ರಭಾವಕ್ಕೆ ತಡಿಲಿಕ್ಕೆ ನಾವು ಕೆಲವೊಂದು ನಿಯಮಗಳು ಕೂಡ ಹೇಳ್ಕೊಡ್ತಿರ್ತಾನೆ. ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತಾನೆ. ಸೊ ಮೇಷರಾಶಿ 100ಕ್ಕೆ 100 ಪಟ್ಟು ಕುಬೇರ ಖಜಾನೆಯ ಬರುತ್ತೆ. ಆ ತರದ್ದು ಒಂದು 10 ರೂಪಾಯಿ ಸಂಪಾದನೆ ಇರೋವನಿಗೆ 100 ರೂಪಾಯಿ ಬಂದ್ಬಿಟ್ರೆ ಹೆಂಗಿರುತ್ತೆ? 100 ರೂಪಾಯಿ ಸಂಪಾದನೆ ಇರೋವನಿಗೆ ಒಂದು 500-1000 ರೂಪಾಯಿ ಬಂದ್ಬಿಟ್ರೆ ಹೇಗಿರುತ್ತೆ? 1000 ರೂಪಾಯಿ ದುಡಿಯೋವನಿಗೆ ದಿಢೀರಂತ 3000-5000 ಬಂದ್ರೆ ತಲೆ ಕೇಳಲ್ವ? ಯಾವಾಗ್ಲೂ ಇರುತ್ತೆ ಇಲ್ಯೂಷನ್. ನಾನು ಮೊನ್ನೆ ಒಬ್ರು ಆಟೋ ಡ್ರೈವರ್ ಹತ್ರ ಕೇಳಿದೆ, ದುಡಿದಿದ್ದೀರಾ? ಹೈಯೆಸ್ಟ್ 3000 ದುಡಿದಿದ್ದೀನಿ ಗುರುಜಿ ಅಂತ. ಸೂಪರ್. ಮಾರನೇ ದಿನನೂ ದುಡಿದಿದ್ದೀನಿ. 3ನೇ ದಿನ ಸುಸ್ತಾಗ್ಬಿಟ್ಟು ಕುತ್ಕೋಬಿಟ್ಟೆ ಗುರುಜಿ. ನೋಡಿ, ಆ ಮಾಯಾ ಕ್ಲಚ್ ಹಾಕಿ, ಗೇರ್ ಹಾಕಿ, ಓಡಿಸಿ, ಎಡಗಡೆಲ್ಲ ಅಮ್ಮಮ್ಮ ಅನಿಸ್ಬಿಟ್ಟಿದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ದುಡ್ಡು ಬೇಕು ಅನ್ನೋ ಮಾಯ. ಆಗಲ್ಲ ಗುರುಗಳೇ. ನೋಡಿ, ಅದೇ ಸತ್ಯ. ವಿಪರೀತ ಆ ಇಲ್ಯೂಷನ್ ಜಾಗ್ರತೆ. ಮೇಷ ಲಗ್ನಂ ದಂಡಯಾತ್ರೆಯೇ, ಮೇಷ ಲಗ್ನಂ ವಿಜಯ ಯಾತ್ರೆಯೇ. ಹೇಳಿದ್ದೆಲ್ಲ ಕೊಡ್ತಾನೆ. ಗೋ ಅಹೆಡ್. ದೈವ ನಿಮ್ ಪರವಾಗಿರ್ಲಿ. ಇದೆ, ಬಳಸ್ಕೊಳ್ಳಿ ಮಕ್ಕಳೇ, ಬಳಸ್ಕೊಳ್ಳಿ, ಒಳ್ಳೇದ್ ಮಾಡಿ. ಪ್ರಾರ್ಥನಾ ಹೇಳಿದ್ದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ